ಎಷ್ಟು ನೋಡ್ಕೋಬೋದು. ಇಲ್ಲಿ ಫೋಟೋಸ್ ಇರೋಕ್ಕೆ ಒಂದು ಅದ್ಭುತವಾದಂಥ ಒಂದು ಸ್ಥಳ ಅಂತ ಹೇಳ್ಬೋದು. ಇಲ್ಲಿ ಬನ್ನಿ, ವಾಟರ್ ಪಾರ್ಕ್ ತೋರಿಸ್ತೀನಿ ನಿಮಗೆ. ಎಷ್ಟು ಸುಂದರವಾಗಿದೆ ನೋಡಬಹುದು. ಈ ಒಂದು ಪಾರ್ಕ್ ಬಂದರೆ ಒಂದು ಕಂಪಲ್ಸರಿ ಇದು ವಾಟರ್ ಫಾಲ್ಸ್ ಸಹಿತ ನೋಡ್ಬೋದು. ಅಷ್ಟೊಂದು ಅದ್ಭುತವಾಗಿರುತ್ತೆ. ಇಲ್ಲಿ ನೋಡ್ರಿ, ವಾಟರ್ ಫಾಲ್ಸ್ ತೋರಿಸ್ತೀನಿ ನೋಡ್ರಿ ನಿಮಗೀಗ. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿರಲಿ. ಬಂದಂಥ ಪ್ರವಾಸಿಗರಿಗೆ ಒಂದು ಆಕರ್ಷಣೀಯ ಒಂದು ಸ್ಥಳ ಆಗಿದೆ. ಫೋಟೋಸ್ಗೂ ಇಳ್ಬೋದಿಲ್ಲ, ಅಷ್ಟು ಸುಂದರವಾಗಿರುತ್ತೆ ಇಲ್ಲಿ. ಇಲ್ಲಿ ನೋಡಬಹುದು ಮಿಯಾವಾಕಿ ಅರಣ್ಯ ಪ್ರದೇಶ. ಒಂದು ವಿಶೇಷವಾದ ಒಂದು ಜಾತಿಗೆ ಸಂಬಂಧಿಸಿದಂತಹ ಒಂದು ಗಿಡ ಆಗಿದೆ. ಇದು ಬಂದ್ಬಿಟ್ಟು ಮೂಲತಃ ಜಪಾನ್ ದೇಶಕ್ಕೆ ಸೇರಿರುವಂತಹ ಒಂದು ಜಾತಿಯ ಒಂದು ವಿಶೇಷವಾದ ಗಿಡವಾಗಿದೆ. ಇಲ್ಲಿ ನೋಡಬಹುದು ಎಷ್ಟು ಒಂದು ಹಚ್ಚ ಹಸಿರಾಗಿ ಒಂದು. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದ್ಬಿಟ್ಟು ನಿಮ್ಮನ್ನು ಹೊಸ ಪ್ಲೇಸ್ಗೆ ಕರೆದುಕೊಂಡು ಬಂದಿದ್ದೇನೆ. ಅದು ಯಾವುದೆಂದರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಗ್ರಾಮದ ಲುಂಬಿನಿ ಪಾರ್ಕ್ ಆಗಿದೆ. ಈ ಒಂದು ಪಾರ್ಕ್ ಬಂದ್ಬಿಟ್ಟು ಸುಮಾರು 17 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಉದ್ಯಾನವನವಾಗಿದೆ. ಈ ಪಾರ್ಕ್ನಲ್ಲಿ ಚಿಟ್ಟೆ ಉದ್ಯಾನವನ, 2000ಕ್ಕೂ ಹೆಚ್ಚಿನ ಜಾತಿಯ ಮರಗಳು ಸಹಿತ ಒಳಗಡೆ ನೋಡಬಹುದು. ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡುತ್ತೇನೆ. ಬನ್ನಿ ಹೋಗೋಣ ಹಾಗಾದ್ರೆ. ಗೈಸ್, ಇದು ಬಂದ್ಬಿಟ್ಟು ಈ ಲುಂಬಿನಿ ಪಾರ್ಕಿನ ಟಿಕೆಟ್ ಕೌಂಟರ್ ಆಗಿದೆ. ಇಲ್ಲಿ ನೋಡಬಹುದು. ಇಲ್ಲಿ ನೋಡಬಹುದು ಗೈಸ್, ಈ ಒಂದು ಲುಂಬಿನಿ ಪಾರ್ಕ್ ನ ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು ನೋಡ್ರಿ, ವಯಸ್ಕರಿಗೆ 20 ರೂಪಾಯಿ ಇರುತ್ತೆ, ಮಕ್ಕಳಿಗೆ 10 ರೂಪಾಯಿ ಮತ್ತು ಶಾಲಾ ಮಕ್ಕಳಿಗೆ ಬಂದ್ಬಿಟ್ಟು 5 ರೂಪಾಯಿ ಇರುತ್ತೆ. ಇದು ಎಂಟ್ರೆನ್ಸ್ ಆಗಿದೆ. ಇಲ್ಲಿ ನೋಡಬಹುದು ಲುಂಬಿನಿ ಪಾರ್ಕಿನ ಒಂದು ಎಂಟ್ರೆನ್ಸ್ ಆಗಿದೆ. ಹಚ್ಚ ಹಸಿರಾಗಿರುವಂತಹ ಒಂದು ಗಿಡ ಮರಗಳು ನಮ್ಮನ್ನು ಇವನ್ನು ಸ್ವಾಗತಿಸುತ್ತಿವೆ. ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ. ಬಹಳ ಅಂದ್ರೆ ಬಹಳ ಹಚ್ಚ ಹಸಿರಾಗಿದೆ. ಇದು ಎಂಟ್ರೆನ್ಸ್ ಆಗಿದೆ. ನೋಡಬಹುದು ಹಚ್ಚ ಹಸಿರಾಗಿರುವಂತಹ ಗಿಡಗಳನ್ನು, ಸಾವಿರಾರು ಗಿಡಗಳನ್ನು ನಾವು ಇಲ್ಲಿ ನೋಡಬಹುದು. ಬಹಳ ಅಂದ್ರೆ ಬಹಳ ಸೈಲೆಂಟ್ ಆಗಿದೆ. ಹಾಗೆ ಈ ಒಂದು ಮರವು ಬಿದ್ದಂತೆ ಕಾಣುತ್ತದೆ. ಆ ಒಂದು ಮಾದರಿಯಲ್ಲಿ ಇದನ್ನು ಇಲ್ಲಿ ಇಡಲಾಗಿದೆ ಆರ್ಟಿಫಿಷಿಯಲ್ ಆಗಿ. ಇಲ್ಲಿ ನೋಡಬಹುದು ಎಂಟ್ರೆನ್ಸ್ಗೆ ನಮ್ಮನ್ನು ಒಂಥರ ಮನಸೆಳೆಯುತ್ತವೆ. ಇಲ್ಲಿ ನೋಡಿ ಚಿರತೆ, ಜಿಂಕೆಗಳನ್ನು ಸಹಿತ ನಾವು ನೋಡಬಹುದು. ಲುಂಬಿನಿ ಉದ್ಯಾನವನ ಗುಂಡಗರ್ತಿ ಅಂತ. ಎಂಟ್ರೆನ್ಸ್ ಗೆ ಲೆಫ್ಟ್ ಸೈಡ್ ನೋಡಬಹುದು ನಾವು ಲುಂಬಿನಿ ಉದ್ಯಾನವನ ಗುಂಡುಗರ್ತಿ. ಈ ಕಡೆ ಒಂದು ಬುಕ್ ಬ್ಯಾಂಕ್ ಇದೆ ಲೆಫ್ಟ್ ಸೈಡ್. ಹೋಗೋಣ ಮನೆ ಒಳಗಡೆ. ಸ್ನೇಹಿತರೆ, ಇಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಇಲ್ಲಿ ಬುಕ್ ಬ್ಯಾಂಕ್ ಇರುತ್ತೆ. ನೋಡಿದ್ರಲ್ಲ ಗೈಸ್, ಈ ಒಂದು ಪಕ್ಕದಲ್ಲಿ ಲೆಫ್ಟ್ ಸೈಡ್ ಬುಕ್ ಬ್ಯಾಂಕ್ ಇರುತ್ತೆ. ಇವಲ್ಲಿ ಅರಣ್ಯ ಸಿಬ್ಬಂದಿ ಇರುತ್ತೆ ಪಕ್ಕದಲ್ಲಿ. ಅವ್ರು ಕೇಳಿ ಕೇಸ ಒಂದು ಬುಕ್ ಅನ್ನು ತೆಗೆದುಕೊಂಡು ಹೋಗಿ ಒಳಗಡೆ ಓದಿ ಮತ್ತೆ ರಿಟರ್ನ್ ಬರೋ ಟೈಮ್ದಾಗ ಕೊಡ್ಬೋದು. ಇದು ಸಹಿತ ವ್ಯವಸ್ಥೆ ಇರುತ್ತೆ. ಬಂದವರಿಗೆ ಓದಕ್ಕೆ ಇಚ್ಛಿಸಿದವರು ಈ ಒಂದು ಬುಕ್ ಅನ್ನು ಪಡೆದುಕೊಳ್ಬಹುದು. ಈ ಒಂದು ಪಾರ್ಕ್ ಬಂದ್ಬಿಟ್ಟು ಗುಲ್ಬರ್ಗ ನಗರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಉದ್ಯಾನವನವಾಗಿದೆ. ತಪ್ಪದೆ ಈ ಒಂದು ಪಾರ್ಕ್ ಅನ್ನು ಬಂದು ನೋಡ್ಕೊಂಡು ಹೋಗ್ಬೋದು, ಫ್ಯಾಮಿಲಿ ಸಹಿತ ಸ್ಪೆಷಲ್ ಆಗಿ. ಯಾಕಂದ್ರೆ ಸುಮಾರು ಗಿಡ ಮರಗಳು ಹಚ್ಚ ಹಸಿರಾಗಿ ಇದು ಇಲ್ಲಿ ಒಳಗಡೆ ನೋಡಬಹುದು. ಹಾಗೆ ಒಂದು ಸೈಲೆಂಟ್ ಆಗಿರುವಂತಹ ಒಂದು ಉದ್ಯಾನವನ ಆಗಿದೆ. ತಪ್ಪದೆ ಈ ಒಂದು ಗುಂಡಗುರ್ತಿಯಲ್ಲಿರುವಂತಹ ಲುಂಬಿನಿ ಪಾರ್ಕ್ ಗೆ ಬಂದು ನೋಡ್ಕೊಂಡು ಹೋಗ್ರಿ. ಒಳಗಡೆ ಇನ್ನೇನಿದೆ ಅಂತ ತೋರಿಸ್ತೀನಿ, ನೀವು ಹೋಗೋಣ ಬನ್ನಿ. ಇಲ್ಲಿ ನೋಡಬಹುದು ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ ನೋಡ್ರಿ ಈ ಒಂದು
ಲುಂಬಿನಿ ಪಾರ್ಕು. ಫ್ಯಾಮಿಲಿ ಸಹಿತ ಈ ಒಂದು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಈ ಒಂದು ಸುಂದರವಾಗಿರುವಂತಹ ಒಂದು ಪರಿಸರದಲ್ಲಿ ತೇಲಬಹುದು. ಅಷ್ಟೊಂದು ಹಚ್ಚರ ಹಸಿರಾಗಿದೆ. ಇದು ನೋಡಿ ಯಾವ ರೀತಿ ಇದೆ ಅಂತ. ಮರದ ಒಂದು ತುಂಡುಗಳನ್ನು ಬಳಸಿ ಈ ಒಂದು ಕುಳಿತುಕೊಳ್ಳಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಆ ತರ ಕಾಣಿಸುತ್ತೆ, ಬಟ್ ಆಗಲ್ಲ, ಆರ್ಟಿಫಿಷಿಯಲ್ ಆಗಿ ಇದು ತಯಾರು ಮಾಡಿದ್ದಾರೆ. ನೋಡ್ಬೋದು ಗೈಸ್ ಯಾವ ರೀತಿ ಇದೊಂದು ನೋಡಿ ಒಳಗಡೆ ಒಂದು ಹೊಸ ಅನುಭವ ಆಗುತ್ತೆ. ಇಲ್ಲಿ ಬಂದಂತಹ ಪ್ರವಾಸಿಗರಿಗೆ ಕುಳಿತುಕೊಳ್ಳೋಕೆ ವ್ಯವಸ್ಥೆ ಮಾಡಲಾಗಿದೆ. ಎಷ್ಟು ಸುಂದರವಾಗಿದೆ ಅಂತ ನೋಡ್ಬೋದು. ಇಲ್ಲಿ ನೋಡಿ, ಸ್ವಲ್ಪ ಮೇಲ್ಗಡೆ ಹೋಗೋಣ ಬನ್ನಿ. ಬಹಳ ಅಂದ್ರೆ ಬಹಳ ಸೈಲೆಂಟ್ ಆಗಿದೆ ಈ ಒಂದು ಲುಂಬಿನಿ ಪಾರ್ಕ್ ಬಂದ್ಬಿಟ್ಟು. ನೀವು ಸಹಿತ ಈ ಒಂದು ಗುಲ್ಬರ್ಗ ನಗರಕ್ಕೆ ಬಂದ್ರೆ ಕಂಪಲ್ಸರಿ ಈ ಒಂದು ಪಾರ್ಕ್ ವಿಸಿಟ್ ಕೊಡಿ ಫ್ಯಾಮಿಲಿ ಸಹಿತವಾಗಿ. ಅಷ್ಟು ಒಂದು ಸೈಲೆಂಟ್ ಆಗಿರುತ್ತೆ, ಹಾಗೆ ಅಷ್ಟು ಒಂದು ಸುಂದರವಾಗಿರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು, ಮೇಲ್ಗಡೆ ಬಂದಿದ್ದೀವಿ ನೋಡ್ರಿ. ಏನೋ ಒಂಥರ ಹೊಸ ಅನುಭವ ಆಗುತ್ತೆ. ನಾವು ಬಂದಿರೋದು ಆ ಕಡೆಯಿಂದ, ಅದೇ ಎಂಟ್ರೆನ್ಸ್ ನೋಡಿ, ಅದು ಎಂಟ್ರೆನ್ಸ್ ಆಗಿದೆ. ಆ ಕಡೆಯಿಂದ ಬಂದಿದ್ದು. ಬಹಳ ಸಿಸ್ಟಮೆಟಿಕ್ ಆಗಿದೆ. ಒಳಗಡೆ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಾಗಿದೆ. ಇಲ್ಲಿ ನೋಡಬಹುದು ಗೈಸ್, ಈ ಒಂದು ಲುಂಬಿನಿ ಪಾರ್ಕ್ ನಲ್ಲಿ ಬಂದಂತಹ ಪ್ರವಾಸಿಗರಿಗೆ ಇಲ್ಲಿ ಕುಳಿತುಕೊಳ್ಳಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಹೊಸ ಅನುಭವ ಅಂತ ಹೇಳಬಹುದು. ಅಷ್ಟು ಒಂದು ಸೈಲೆಂಟ್ ಆಗಿರುತ್ತೆ ಇಲ್ಲಿ ವಾತಾವರಣ, ಇಲ್ಲಿ ಪರಿಸರ ಸಹಿತ. ಕೆಳಗಡೆ ಬಂದ್ರೆ ಈ ತರ ಇರುತ್ತೆ. ಇಲ್ಲಿ ನೋಡಬಹುದು, ಕೆಳಗಡೆ ಸಹಿತ ಬಂದಂತ ಪ್ರವಾಸಿಗರಿಗೆ ಕುಳಿತುಕೊಳ್ಳಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಗೈಸ್ ಇಲ್ಲಿ ಬಂದ್ಬಿಟ್ಟು ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ನೀಡಲಾಗಿದೆ. ಇಲ್ಲಿ ನೋಡಬಹುದು. ಇಲ್ಲಿ ನೋಡಿ ಗೈಸ್, ಉದ್ಯಾನವನದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ ದಯವಿಟ್ಟು ಇಲ್ಲಿ ಬಂದಂತಹ ಪ್ರವಾಸಿಗರು ಯಾವುದೇ ರೀತಿಯಿಂದ ಪ್ಲಾಸ್ಟಿಕ್ ಕವರು ಆ ಥರ ಬಿಸಾಕು ಹೋಗಬೇಡಿ. ಡಸ್ಟ್ಬಿನ್ ವ್ಯವಸ್ಥೆ ಇರುತ್ತೆ. ಆ ಒಂದು ಡಸ್ಟ್ಬಿನ್ನಲ್ಲಿ ಮಾತ್ರ ನೀವು ತಂದಂತಹ ವಾಟರ್ ಬಾಟಲು, ಪ್ಲಾಸ್ಟಿಕ್ಕು ಕವರು, ಇತರೆ ಒಂದು ವೇಸ್ಟ್ ಪದಾರ್ಥವನ್ನು ಇದರಲ್ಲಿ ಹಾಕಬೇಕು. ಇಲ್ಲಿ ಪಕ್ಕದಲ್ಲಿ ಒಂದು ಅರಣ್ಯಕ್ಕೆ ಸಂಬಂಧಿಸಿದಂತೆ ಒಂದು ಮಹಾತ್ಮ ಗಾಂಧೀಜಿಯವರ ಒಂದು ಕವನದೆ ಇಲ್ಲಿ ನೋಡಬಹುದು. ನಾವು ವಿಶ್ವದ ಅರಣ್ಯಗಳೊಂದಿಗೆ ನಡೆದುಕೊಳ್ಳುತ್ತಿರುವ ರೀತಿಯು ನಾವು ನಮ್ಮೊಳಗೆ ಮತ್ತು ನಮ್ಮವರೊಂದಿಗೆ ನಡೆದುಕೊಳ್ಳುತ್ತಿರುವ ರೀತಿಯ ಪ್ರತಿಬಿಂಬವಾಗಿರುತ್ತದೆ ಅಂತ. ಅಂದರೆ ಇದರ ಅರ್ಥ ಬಂದ್ಬಿಟ್ಟು, ನಾವು ಫ್ಯಾಮಿಲಿ ಜೊತೆ ಯಾವ ರೀತಿಯಿಂದ ಪ್ರೀತಿಯಿಂದ ಇರ್ತೀವಲ್ಲ, ಹೇಗೆ ಒಂದು ಆತ್ಮೀಯತೆಯಿಂದ ಇರ್ತೀವಲ್ಲ, ಅದೇ ರೀತಿಯಾಗಿ ನಾವು ಇಲ್ಲಿ ಬಂದರೆ ಇಲ್ಲಿನ ಗಿಡಮರಗಳೊಂದಿಗೆ, ಇಲ್ಲಿ ಪರಿಸರದೊಂದಿಗೆ ಅದೇ ರೀತಿಯಾಗಿ ನಾವು ನೋಡಿಕೊಳ್ಳಬೇಕಂತ ಇದರ ಅರ್ಥವಾಗಿದೆ. ಹಾಗೆ ಇಲ್ಲಿ ಮುಂದುಗಡೆ ಬಂದುಬಿಟ್ಟು ಇಲ್ಲಿ ನೋಡಿ, ತಾಯಿ ಮತ್ತು ಮಗುವಿನ ಒಂದು ರೂಪವನ್ನು ತೋರಿಸುವಂತಹ ಒಂದು ಸಣ್ಣ ಗಿಡ ಆಗಿದೆ. ನೋಡ್ಬೋದು ಯಾವ ರೀತಿಯಲ್ಲಿ ಇದನ್ನು ಬೆಳೆಸಲಾಗಿದೆ ಇಲ್ಲಿ. ಹಾಗೆ ಇಲ್ಲಿ ನೋಡಿ, ಮಕ್ಕಳ ಆಟದ ಮೈದಾನ ಅಂತ. ಇಲ್ಲಿ ಮಕ್ಕಳ ಆಟದ ಮೈದಾನ ಸಹಿತ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಬಂದಂತಹ ಮಕ್ಕಳಿಗೆ. ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿದೆ ಅಂತ. ಮಕ್ಕಳ ಆಟದ ಮೈದಾನ ನೋಡಲಿ ಎಷ್ಟು ಸೈಲೆಂಟ್ ಆಗಿದೆ. ಇಲ್ಲಿ ನೋಡಿ ಗೈಸ್, ನೋಡಿ ಪ್ಲಾಸ್ಟಿಕ್ ಮತ್ತು ಇತರ ಕವರ್ಗಳನ್ನು ಡಸ್ಟ್ಬಿನ್ನಲ್ಲಿ ಹಾಕಬೇಕಂತ. ದಯವಿಟ್ಟು ಡಸ್ಟ್ಬಿನ್ ವ್ಯವಸ್ಥೆ ಇರುತ್ತೆ ಒಳಗಡೆ ಸಿಕ್ಕಾಪಟ್ಟೆ. ದಯವಿಟ್ಟು ಇಲ್ಲಿ ಕೆಳಗಡೆ ಹಾಕಿದ್ದಾರೆ ನೋಡಿ, ಪ್ಲಾಸ್ಟಿಕ್ ಬಾಟಲ್ ಹಾಕಿದ್ದಾರೆ. ಈ ಥರ ಹಾಕೋಕೆ ಹೋಗ್ಬೇಡಿ ದಯವಿಟ್ಟು ಯಾರು. ಡಸ್ಟ್ಬಿನ್ ಇರುತ್ತೆ ಪಕ್ಕದಲ್ಲಿ, ಡಸ್ಟ್ಬಿನ್ನಲ್ಲೇ ಹಾಕಿ. ಸ್ವಚ್ಛತೆಗೆ ನಾವು ಸಹಿತ ಒಂದು ಕೈ ಜೋಡಿಸಿದರೆ ಮಾತ್ರ ಇಂತಹ ಒಂದು ಉದ್ಯಾನವನಗಳು ಇನ್ನಷ್ಟು ಸ್ವಚ್ಛತೆ ಮತ್ತು ಆಕರ್ಷಕವಾಗಿರುತ್ತವೆ. ದಯವಿಟ್ಟು ಈ ಒಂದು ಉದ್ಯಾನವನಕ್ಕೆ ಬಂದರೆ ಯಾರು ವಾಟರ್ ಬಾಟಲ್ ಆ ಥರ ಬಿಸಾಕಿ ಹೋಗಬೇಡ್ರಿ. ಅಲ್ಲೆಂದರಲ್ಲಿ ಡಸ್ಟ್ಬಿನ್ ವ್ಯವಸ್ಥೆ ಇದೆ, ಸುಮಾರು ಡಸ್ಟ್ಬಿನ್ ವ್ಯವಸ್ಥೆ ಮಾಡಲಾಗಿದೆ ಒಳಗಡೆ. ನೀವು ಯೂಸ್ ಮಾಡಿದಂತಹ ಬಾಟಲ್ ಮತ್ತು ಪ್ಲಾಸ್ಟಿಕ್ ಕವರನ್ನು ಅದರಲ್ಲೇ ಹಾಕಬೇಕು ದಯವಿಟ್ಟು. ಇಲ್ಲಿ
ಬಂದಂತಹ ಪ್ರವಾಸಿಗರಿಗೆ ಶೌಚಾಲಯ ವ್ಯವಸ್ಥೆ ಮಾಡಿರುತ್ತಾರೆ. ಒಳಗಡೆ ನೋಡಬಹುದು ಶೌಚಾಲಯ ಕಟ್ಟಡ. ಇಲ್ಲಿ ನೋಡ್ರಿ ಗಾಯ್ಸ್, ಇಲ್ಲಿ ನೋಡಬಹುದು ಒಳಗಡೆ ಕುಂದ್ರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬೇಸಿಗೆ ಕಾಲದಲ್ಲಿ ಬಂದಂತಹ ಪ್ರವಾಸಿಗರಿಗೆ ಎಷ್ಟು ಸುಂದರವಾಗಿದೆ ನೋಡಬಹುದು ಇಲ್ಲಿ ಒಳಗಡೆ. ಇಲ್ಲಿ ಒಳಗಡೆ ರೈಟ್ ಸೈಡ್ ಹಾಗೆ ಬಂದಂಥ ಪ್ರವಾಸಿಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತೆ. ಇಲ್ಲಿ ನೋಡಬಹುದು. ಇದು ಬಂದ್ಬಿಟ್ಟು ನೋಡ್ರಿ, ಇಲ್ಲಿ ಲೋಟಸ್ ಪಾಯಿಂಟ್ ಅಂತ. ಇದು ಕಮಲ ಹೂವಿಗೆ ಸಂಬಂಧಿಸಿದಂಥ ಒಂದು ರಿಸರ್ವ್ ಮಾಡಿರೋಂಥ ಪ್ಲೇಸ್ ಆಗಿದೆ. ಇಲ್ಲಿ ನೋಡಬಹುದು ಕಮಲ ಹೂವುಗಳನ್ನು. ಇದರ ಪಕ್ಕದಲ್ಲಿ ಮಿಯಾವಾಕಿ ಅರಣ್ಯ ಮತ್ತು ಚಿಟ್ಟೆ ಪಾರ್ಕ್ ಅಂತಿದೆ, ಅದು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ವಾಟರ್ ಪಾರ್ಕ್ ಇದೆ ಪಕ್ಕದಲ್ಲಿ, ಅದು ನೋಡ್ಕೊಂಬರೋಣ. ಇಲ್ಲಿ ಒಂದು ವಾಟರ್ ಪಾರ್ಕ್ ಪಕ್ಕದಲ್ಲಿ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ನೀರಿಗೆ ಯಾರು ಇಳಿಯಬಾರ್ದಂತ ಒಳಗಡೆ. ಇದು ವಾಟರ್ ಪಾರ್ಕ್, ದಯವಿಟ್ಟು ಒಳಗಡೆ ಯಾರು ಹೋಗಬೇಡ್ರಿ. ಎಷ್ಟು ನೋಡ್ಕೋಬೋದು. ಇಲ್ಲಿ ಫೋಟೋಸ್ ಇರೋಕ್ಕೆ ಒಂದು ಅದ್ಭುತವಾದಂಥ ಒಂದು ಸ್ಥಳ ಅಂತ ಹೇಳ್ಬೋದು. ಇಲ್ಲಿ ಬನ್ನಿ, ನೀವು ವಾಟರ್ ಪಾರ್ಕ್ ತೋರಿಸ್ತೀನಿ ನಿಮಗೆ. ಎಷ್ಟು ಸುಂದರವಾಗಿದೆ ನೋಡಬಹುದು. ಈ ಒಂದು ಪಾರ್ಕ್ ಬಂದರೆ ಒಂದು ಕಂಪಲ್ಸರಿ ಇದು ವಾಟರ್ ಫಾಲ್ಸ್ ಸಹಿತ ನೋಡಬಹುದು. ಅಷ್ಟೊಂದು ಅದ್ಭುತವಾಗಿರುತ್ತೆ. ಇಲ್ಲಿ ನೋಡ್ರಿ, ವಾಟರ್ ಫಾಲ್ಸ್ ತೋರಿಸ್ತೀನಿ ನೋಡ್ರಿ ನಿಮಗೀಗ. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ. ಬಂದಂಥ ಪ್ರವಾಸಿಗರಿಗೆ ಒಂದು ಆಕರ್ಷಣೀಯ ಒಂದು ಸ್ಥಳ ಆಗಿದೆ. ಫೋಟೋಸ್ಗೂ ಇಳಿಬೋದಿಲ್ಲ, ಅಷ್ಟು ಸುಂದರವಾಗಿರುತ್ತೆ ಇಲ್ಲಿ. ಸ್ನೇಹಿತರೆ, ಈ ಒಂದು ಲುಂಬಿನಿ ಪಾರ್ಕ್ಗೆ ಬಂದರೆ ಇಲ್ಲಿ ಒಂದು ವಾಟರ್ ಫಾಲ್ಸ್ ಇರುತ್ತೆ. ಇಲ್ಲಿ ನೋಡಬಹುದು. ಶಿವಮೊಗ್ಗದಲ್ಲಿ ಹೇಗಿದೆ ಜೋಗ ಜಲಪಾತ, ಹಾಗೆ ಇಲ್ಲಿ ಸಹಿತ ನಮ್ಮ ಗುಲ್ಬರ್ಗ ಸಹಿತ ಒಂದು ಚಿಕ್ಕದ ಒಂದು ಜಲಪಾತವನ್ನು ನೋಡ್ಬೋದು. ಇಲ್ಲಿ ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ. ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ಒಂದು ಆಕರ್ಷಣೆ ಒಂದು ಸ್ಥಳ ಆಗಿರ್ಬೋದು. ಇಲ್ಲಿ ನೋಡಿ, ಈ ಒಂದು ಪ್ಲೇಸ್ನಲ್ಲಿ ನಿಂತುಕೊಂಡು ವಿಡಿಯೋ ಶೂಟ್ ಮಾಡಿ ಮತ್ತು ಫೋಟೋಸ್ಗೂ ಹಿಡ್ಕೊಳ್ಬೋದು. ಅಷ್ಟು ಸುಂದರವಾಗಿದೆ ಈ ಒಂದು ಸ್ಥಳ ಬಂದುಬಿಟ್ಟು. ತಪ್ಪದೆ ಈ ಒಂದು ಲುಂಬಿನಿ ಪಾರ್ಕ್ ಬಂದರೆ ಇದು ಸಹಿತ ಬಂದು ನೋಡ್ಕೊಂಡು ಹೋಗಿ. ಇಲ್ಲಿ ನೋಡ್ಬೋದು ಬಂದಂಥ ಪ್ರವಾಸಿಗರು ಇದನ್ನು ನೋಡೋಕ್ಕೆ ಬಂದಿದ್ದಾರೆ. ಭಾಳ ಅದ್ಭುತವಾಗಿದೆ. ಈ ಒಂದು ವಾಟರ್ ಫಾಲ್ಸ್ ಬಂದುಬಿಟ್ಟು ಒಂದು ಹೊಸ ಅನುಭವವನ್ನು ನೀಡುತ್ತದೆ. ಯಾಕಂದರೆ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಈ ಒಂದು ದೃಶ್ಯವನ್ನು ಸಹಿತ ಬಂದು ನಾವು ನೋಡಬಹುದು. ಈ ಒಂದು ಲುಂಬಿನಿ ಪಾರ್ಕ್ಗೆ ಬಂದರೆ ಅಷ್ಟು ಸುಂದರವಾಗಿರುತ್ತೆ. ಇಲ್ಲಿ ಇರುವಂಥ ಒಂದು ಸಿಬ್ಬಂದಿ ಸಹಿತ ನನಗೆ ಒಂದು ಯಾವ್ಯಾವ ಪ್ಲೇಸು, ಭಾಳಷ್ಟು ಪ್ಲೇಸನ್ನು ನಮಗೆ ಪರಿಚಯ ಮಾಡಿಕೊಟ್ರು. ಹಾಗೆ ಇಲ್ಲಿ ಇರುವಂಥ ಒಂದು ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನ್ನ ಕಡೆಯಿಂದ ಅವರಿಗೆ ವೈಯಕ್ತಿಕವಾಗಿ ಧನ್ಯವಾದಗಳು. ಈ ಒಂದು ವಾಟರ್ ಫಾಲ್ಸ್ ಪಕ್ಕದಲ್ಲಿ ಒಂದು ಮಿಯಾವಾಕಿ ಅರಣ್ಯ ಮತ್ತು ಚಿಟ್ಟೆ ಪಾರ್ಕನ್ನು ನೋಡಬಹುದು. ಒಳಗಡೆ ಹೇಗಿದೆ ಅಂತ ತೋರಿಸ್ತೇನೆ ಬನ್ನಿ. ಈ ಒಂದು ಲುಂಬಿನಿ ಪಾರ್ಕ್ನಲ್ಲಿ ಬಂದ್ಬಿಟ್ಟು ಮಿಯಾವಾಕಿ ಅರಣ್ಯ ಪ್ರದೇಶ ಅಂತ ನೋಡ್ಬೋದು. ಮಿಯಾವಾಕಿ ಅಂದ್ರೆ ಇಲ್ಲಿ ನೋಡಿ ಕೆಲವೊಂದು ಮಾಹಿತಿ ಬಂದಿದೆ ಅದ್ರ ಬಗ್ಗೆ. ಈ ಒಂದು ಮಿಯಾವಾಕಿ ಅರಣ್ಯ ಪ್ರದೇಶ ಬಂದ್ಬಿಟ್ಟು, ಈ ಒಂದು ಮಿಯಾವಾಕಿ ಅರಣ್ಯವು ಮೂಲತಃ ಇದು ಜಪಾನ್ ದೇಶಕ್ಕೆ ಸಂಬಂಧಿಸಿದಂತಹ ಒಂದು ಗಿಡದ ಒಂದು ಜಾತಿಯಾಗಿದೆ. ಇಲ್ಲಿ ನೋಡಬಹುದು. ಒಳಗಡೆ ಹೇಗಿದೆ ಅಂತ ತೋರಿಸ್ತೇನೆ ಬನ್ನಿ.
ಮಿಯಾವಾಕಿ ಜಾತಿಯ ಗಿಡಮರಗಳನ್ನು ಯಾವ ರೀತಿಯಾಗಿ ಇಲ್ಲಿ ಒಳಗಡೆ ನೆಟ್ಟಿದ್ದಾರೆ ನೋಡ್ರಿ. ಬಹಳ ಸುಂದರವಾಗಿದೆ. ಒಂದು ಸಾಲು ಸಾಲಾಗಿ ಈ ಒಂದು ಮಿಯಾವಾಕಿಯ ಗಿಡಗಳನ್ನು ನಾವು ನೋಡಬಹುದು ಒಳಗಡೆ. ನಮ್ಮ ಭಾರತ ದೇಶಕ್ಕೆ ಸಂಬಂಧಿಸಿದ್ದಲ್ಲ, ಇದು ಜಪಾನ್ ದೇಶಕ್ಕೆ ಸಂಬಂಧಿಸಿದಂತಹ ಅಲ್ಲಿ ಸಂಶೋಧಕರು ಇದನ್ನು ಸೃಷ್ಟಿಸಿದ್ದಾರೆ. ಆದ್ದರಿಂದ ಈ ಒಂದು ಗಿಡಕ್ಕೆ ಮಿಯಾವಾಕಿ ಅಂತ ಹೆಸರು ಬಂದಿದೆ. ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿ ಇಲ್ಲಿನ ಒಳಗಡೆ ಸಿಬ್ಬಂದಿಯವರು ಇದನ್ನು ನೋಡಿಕೊಳ್ಳುತ್ತಿದ್ದಾರೆ. ಹಚ್ಚ ಹಸಿರಾಗಿದ್ದಾವೆ ಎಲ್ಲಾ ಗಿಡಗಳು ಬಂದ್ಬಿಟ್ಟು ಇಲ್ಲಿ ನೋಡಬಹುದು. ಇದು ಬಂದ್ಬಿಟ್ಟು ಮೂಲತಃ ಜಪಾನ್ ದೇಶಕ್ಕೆ ಸೇರಿರುವಂತಹ ಒಂದು ಜಾತಿಯ ಒಂದು ವಿಶೇಷವಾದ ಗಿಡವಾಗಿದೆ. ಇದಕ್ಕೆ ಮಿಯಾವಾಕಿ ಅಂತ ಹೆಸರು ಯಾಕೆ ಬಂತಂದ್ರೆ, ಇಲ್ಲಿ ಜಪಾನ್ ದೇಶದ ಸಂಶೋಧಕರು ಈ ಒಂದು ಗಿಡವನ್ನು ಸಂಶೋಧಿಸಿದ್ದರಿಂದ ಈ ಒಂದು ಗಿಡಕ್ಕೆ ಮಿಯಾವಾಕಿ ಅಂತ ಹೆಸರು ಬಂದಿದೆ ಅಂತ. ಇದರ ಪಕ್ಕದಲ್ಲಿ ಒಂದು ಇನ್ನೊಂದು ಪ್ಲೇಸ್ ಇದೆ, ಯಾವುದೆಂದರೆ ಬಟರ್ಫ್ಲೈ ಪಾರ್ಕ್ ಅಂತ. ಇಲ್ಲಿ ಒಳಗಡೆ ಬಟರ್ಫ್ಲೈ ಇದಾವಂತ. ನೋಡೋಣ ಬನ್ನಿ, ಒಳಗಡೆ ನೋಡಬಹುದು ಯಾವ ರೀತಿ ಇದೆ ಅಂತ. ಸುಮಾರು ಇಡೀ ವರ್ಲ್ಡ್ ನಲ್ಲಿ 18,500 ಜಾತಿಯ ಒಂದು ಬಟರ್ಫ್ಲೈ ನಾವು ನೋಡಬಹುದು. ಹಾಗೆ ನಮ್ಮ ಭಾರತದಲ್ಲಿ 1501, ಹಾಗೆ ನಮ್ಮ ಕರ್ನಾಟಕದಲ್ಲಿ 318. ಹಾಗೆ ಈ ಒಂದು ಲುಂಬಿನಿ ಪಾರ್ಕ್ ನಲ್ಲಿರುವಂತಹ ಈ ಒಂದು ಬಟರ್ಫ್ಲೈ ಬಂದ್ಬಿಟ್ಟು ಎಷ್ಟಿದೆ ನೋಡ್ರಿ. ಇಲ್ಲಿ ಒಟ್ಟು 51 ಜಾತಿಗೆ ಸಂಬಂಧಿಸಿದಂತಹ ಒಂದು ಚಿಟ್ಟೆಗಳನ್ನು ನಾವು ಈ ಒಂದು ಪಾರ್ಕ್ ನಲ್ಲಿ ನೋಡಬಹುದು. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡಬಹುದು ಗೈಸ್, ಈ ಒಂದು ಚಿಟ್ಟೆ ಪಾರ್ಕು ಬಹಳಷ್ಟು ಒಂದು 51 ಜಾತಿಗೆ ಸಂಬಂಧಿಸಿದಂತಹ ಒಂದು ಬಟರ್ಫ್ಲೈ ಅನ್ನು ನಾವು ಇಲ್ಲಿ ನೋಡಬಹುದು. ಇದೇ ನೋಡಿ ಕಾಯ್ದಿರಿಸುವಂತಹ ಒಂದು ಸ್ಥಳವಾಗಿದೆ ಚಿಟ್ಟೆಗಳ ಸಂಬಂಧಿಸಿದಂತೆ. ಈ ಒಂದು ಚಿಟ್ಟೆ ಪಾರ್ಕ್ ಪಕ್ಕದಲ್ಲಿ ನಾವು ಒಂದು ಸಭಾಂಗಣವನ್ನು ನೋಡಬಹುದು. ಇಲ್ಲಿ ಬಂದಂತಹ ಹಲವಾರು ಸ್ಕೂಲಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಂದವರು ಇಲ್ಲಿ ಬಂದು ಕುಳಿತುಕೊಂಡು ಯಾವುದೇ ಒಂದು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಡೆಸಲು ಈ ಒಂದು ಸಭಾಂಗಣವು ಸಹಾಯಕವಾಗುತ್ತದೆ. ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ ಒಂದು ಸಭಾಂಗಣ. ಹಲೋ ಗೈಸ್, ಇವತ್ತಿನ ಈ ಒಂದು ಗುಂಡುಗುರುತಿಯ ಉದ್ಯಾನವನದ ಪ್ರವಾಸ ಇಲ್ಲಿಗೆ ಮುಕ್ತಾಯ. ಈ ಒಂದು ಉದ್ಯಾನವನದಲ್ಲಿ ಹೊಸ ಒಂದು ಮಿಯಾವಾಕಿ ಜಾತಿಗೆ ಸೇರಿದಂತಹ ಒಂದು ಅರಣ್ಯ ಪ್ರದೇಶ, ಚಿಟ್ಟೆ ಪಾರ್ಕು, ಹಾಗೆ ಒಂದು ಹಚ್ಚ ಹಸಿರಾಗಿರುವಂತಹ ಒಂದು ಗಿಡಮರಗಳನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಈ ಒಂದು ನಿಮಗೂ ಸಹಿತ ಒಂದು ಟೈಮ್ ಸಿಕ್ಕರೆ ಈ ಒಂದು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ನೋಡಿ ಹೋಗ್ಬೋದು. ಫ್ಯಾಮಿಲಿ ಸಹಿತ ಒಂದು ವಿಸಿಟ್ ಕೊಡುವಂತಹ ಒಂದು ಉತ್ತಮವಾದಂತಹ ಒಂದು ಸ್ಥಳ ಅಂತ ಹೇಳ್ಬೋದು. ಇಲ್ಲಿನ ಗಾಳಿ ಸಹಿತ ಒಂದು ಆಕ್ಸಿಜನ್ ಅಂತ ಹೇಳ್ತೀವಲ್ಲ, ಒಂದು ಉತ್ತಮವಾಗಿರುತ್ತೆ. ಹಾಗೆ ಈ ಒಂದು ಸ್ಥಳದಲ್ಲಿ ಬಂದ್ಬಿಟ್ಟು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.